ನೋಟು ನಿಷೇಧದ ಮೂಲಕ ಕಪ್ಪು ಹಣವನ್ನ ಬಗೆದು ಹೊರತೆಗೆಯುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ಮಾಜಿ ಸಚಿವ ಗಣಿಧಣಿ ಜನಾರ್ದನ ರೆಡ್ಡಿಯೇ ಶಾಕ್ ನೀಡಿದ್ದಾರೆ. ನೋಟು ನಿಷೇಧದ ಬಳಿಕ ಕೋರ್ಟ್ ಗಂಭೀರ ಆರೋಪ ಕೇಳಿಬಂದಿದೆ. ಅದೇ ದುಡ್ಡಲ್ಲಿ ಅರಮನೆ ಮೈದಾನದಲ್ಲಿ ಜನಾರ್ದನ ರೆಡ್ಡಿ ತಮ್ಮ ಮಗಳು ಬ್ರಹ್ಮಿಣಿಯ ವೈಭವೋಪೇತ ಮದುವೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ ಎಲ್ ಭೀಮಾನಾಯಕ್ ಹಳೆಯ ನೋಟುಗಳ ಬದಲಿಗೆ ಹೊಸ ನೋಟುಗಳ ವಿನಿಮಯನ ಮಾಡಿಸಿಕೊಟ್ಟಿದ್ದರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನೋಟು ನಿಷೇಧ ಜಾರಿಯಾಗಿದ್ದು ನವೆಂಬರ್ 9ರ ಮಧ್ಯರಾತ್ರಿ. ಇದಾದ ಬಳಿಕ ರೆಡ್ಡಿ ಮಗಳ ಮದುವೆಯಾಗಿ 100 ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟನ್ನ ವಿನಿಮಯ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. 500 ಮತ್ತೆ 1000 ರೂಪಾಯಿ ನೋಟುಗಳನ್ನ ವಿನಿಮಯ ಜನಾರ್ದನ ರೆಡ್ಡಿ ಮಾಡಿಸಿಕೊಂಡಿದ್ರು. ಅಂದ ಹಾಗೆ ಇಷ್ಟೊಂದು ಹಳೆಯ ನೋಟನ್ನ ವಿನಿಮಯ ಮಾಡಿಸಿಕೊಟ್ಟಿದ್ದು ಬೆಂಗಳೂರಿನಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿಯ ಹಿರಿಯ ಕೆಎಎಸ್ ಅಧಿಕಾರಿ ಎಲ್ ಭೀಮಾನಾಯಕ್. 20% ಕಮಿಷನ್ಗೆ ಆಸೆಗೆ 100 ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳ ವಿನಿಮಯನ ಮಾಡಿಸಿಕೊಟ್ಟಿದ್ದಾರೆ ಅಂತ ನಿನ್ನೆಯಷ್ಟೇ ಆತ್ಮಹತ್ಯೆಗೆ ಶರಣಾದ ಮಂಡ್ಯ ಮೂಲದ ಕೆಸಿ ರಮೇಶ್ ತಮ್ಮ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ 100 ಕೋಟಿ ರೂಪಾಯಿಯಲ್ಲಿ 80 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟು ರೆಡ್ಡಿ ಜೇಬಿಗೆ ಸೇರಿದ್ರೆ ಉಳಿದ 20 ಕೋಟಿ ಭೀಮಾನಾಯಕ್ ಪಾಲಾಗಿದೆ. ನೋಟು ನಿಷೇಧ ಜಾರಿಯಾಗಿದ್ದು ನವೆಂಬರ್ 8ರ ಮಧ್ಯರಾತ್ರಿ. ಇದಾದ ಬಳಿಕ ರೆಡ್ಡಿ ಮಗಳ ಮದುವೆಯಾಗಿ 100 ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟನ್ನ ವಿನಿಮಯ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. 500 ಮತ್ತೆ 1000 ರೂಪಾಯಿ ನೋಟುಗಳನ್ನ ವಿನಿಮಯ ಜನಾರ್ದನ ರೆಡ್ಡಿ ಮಾಡಿಸಿಕೊಂಡಿದ್ರು. ಅಂದ ಹಾಗೆ ಇಷ್ಟೊಂದು ಹಳೆಯ ನೋಟು ವಿನಿಮಯ ಮಾಡಿಸಿಕೊಟ್ಟಿದ್ದು ಬೆಂಗಳೂರಿನಲ್ಲಿರುವಂತಹ ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿರುವಂತಹ ಕೆಎಸ್ ಅಧಿಕಾರಿ ಎಲ್ ಭೀಮಾನಾಯಕ್. 20% ಕಮಿಷನ್ ಆಸೆಗೆ 100 ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳನ್ನ ವಿನಿಮಯ ಮಾಡಿಸಿಕೊಟ್ಟಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ. ನಿನ್ನೆ ಅಷ್ಟೇ ಆತ್ಮಹತ್ಯೆಗೆ ಶರಣಾದಂತಹ ಮಂಡ್ಯ ಮೂಲದ ಕೆಸಿ ರಮೇಶ್ ತಮ್ಮ ಡೆತ್ ನೋಟ್ ಅಲ್ಲೂ ಕೂಡ ಇದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 100 ಕೋಟಿ ರೂಪಾಯಿಯಲ್ಲಿ 80 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟು ಜನಾರ್ದನ ರೆಡ್ಡಿ ಅವರ ಕೈ ಸೇರಿದ್ರೆ ಉಳಿದ 20 ಕೋಟಿ ಭೀಮಾನಾಯಕ್ ಅವರ ಪಾಲಾಗಿದೆ. ಹಾಗಿದ್ರೆ ಡೆತ್ ನೋಟ್ ಅಲ್ಲಿ ಏನಿದೆ? ರೆಡ್ಡಿಗೆ ಎಷ್ಟೆಷ್ಟು ಹಣವನ್ನ ಯಾವ್ಯಾವಾಗ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಯಾವ ಕಾರಲ್ಲಿ ಯಾವ ದಿನ ಭೇಟಿ ಮಾಡಿದ್ರು, ಅಷ್ಟಕ್ಕೂ ಆತ್ಮಹತ್ಯೆಗೆ ಶರಣಾದ ಅಧಿಕಾರಿ ಭೀಮಾನಾಯಕ್ ಕಾರು ಚಾಲಕ ರಮೇಶ್ ಬರೆದಿಟ್ಟಿರುವಂತಹ ಡೆತ್ ನೋಟ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡಿ. 8/10/2016ರಂದು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ಪಾರಿಜಾತ ಗೆಸ್ಟ್ ಹೌಸ್ನಲ್ಲಿ ಕೊಟ್ರು ನಾಯಕ್ ಹಟಗಲಿ ಅವರ ಜೊತೆ ಭೇಟಿ ಮಾಡಿರ್ತಾರೆ. 2018ಕ್ಕೆ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಎಲೆಕ್ಷನ್ಗೆ ನಿಲ್ಲಲು ಮಾತುಕತೆ ನಡೆಸಿ 25 ಕೋಟಿ ರೂಪಾಯಿಗೆ ವ್ಯವಹಾರ ಕುದುರಿದೆ. 15/11/2016ರಂದು ತಾಜ್ ಹೋಟೆಲ್ಗೆ ಭೇಟಿ ಕೊಟ್ಟು ರೆಡ್ಡಿ ಮಗಳ ಮದುವೆಗೆ 25 ಕೋಟಿ ವೈಟ್ ಮನಿ ಕೊಟ್ಟಿದ್ದೇನೆ ಅಂತ ನನ್ನ ಜೊತೆ ಹೇಳಿದರು. ಶ್ರೀರಾಮುಲು ಅವರ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿರುವ ಮನೆಗೆ ಹೋಗಲು KA05 MT449 ಹಾಗೂ KA03 MU8964 ಕಾರ್ಗಳನ್ನು ಬಳಸಿದರು. ರೆಡ್ಡಿ ಅವರ ಬಳಿಯಿದ್ದ 1500 ರೂಪಾಯಿ ನೋಟನ್ನ ಕಮಿಷನ್ ಆಸೆಗೆ ಸುಮಾರು 100 ಕೋಟಿ ಹಣವನ್ನ 20%ನಂತೆ 50, 100, 2000 ರೂಪಾಯಿ ನೋಟುಗಳನ್ನ ಬದಲಾಯಿಸಿರುತ್ತಾರೆ. ಇದೆಲ್ಲವನ್ನ ತಿಳಿದ ನನಗೆ ಜೀವ ಬೆದರಿಕೆ ಹಾಕಿದರು. ರೌಡಿಗಳನ್ನ ಕರೆಸಿ ನಿನ್ನನ್ನ ಕೊಲೆ ಮಾಡಿಸುತ್ತೇನೆ ಎಂದು ಹೆದರಿಸಿದರು. ವಿಶೇಷ ಭೂಸ್ವಾಧೀನಾಧಿಕಾರಿ ಭೀಮಾನಾಯಕ್ ಅವರ ಮೇಲೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಲೋಕಾಯುಕ್ತ ರೇಡ್ ಆಗಿತ್ತು. ಈ ಕೇಸ್ನಿಂದ ಆಚೆ ಬರಲು ಶ್ರೀಕೇಶವ 9964228083 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಬ್ಬರ ಮ್ಯಾನೇಜರ್ಗೆ ಹಣ ರವಾನೆಯಾಗಿದೆ. ಅಷ್ಟೇ ಅಲ್ಲ, ಮೇಯೋ ಹಾಲ್ನ ಇನ್ನೊಬ್ಬ ನ್ಯಾಯಾಧೀಶರ ಮುಖಾಂತರ 6/6/2016ರಂದು ಕೋರ್ಟ್ ಹಾಲ್ ನಂಬರ್ 21ರಲ್ಲಿ ಭೀಮಾನಾಯಕ್ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ನನಗೆ ಗೊತ್ತಾಗಿತ್ತು ಅಂತ ನನಗೆ ಕೊಲೆ ಬೆದರಿಕೆ ಹಾಕಿರ್ತಾರೆ. ನನಗೆ ಮಾನಸಿಕವಾಗಿ ಬಹಳ ತೊಂದರೆ ಕೊಟ್ಟಿರ್ತಾರೆ. ಆ ಕಾರಣದಿಂದ ನಾನು ವಿಷ ಸೇವಿಸಲು ನಿರ್ಧಾರ ಮಾಡಿದ್ದೇನೆ. ನನ್ನ ಸಾವಿಗೆ ಎಲ್ ಭೀಮಾನಾಯಕ್ ಮತ್ತು ಅವರ ಮನೆಯ ಕಾರು ಚಾಲಕ ಮಹಮ್ಮದ್ ಕಾರಣ. ನನ್ನ ಜೀವನದ ಕೊನೆಯ ಆಸೆ ನನ್ನ ಅಕ್ಕನ ಮಗ ಮನೋಜ್ ಗೌಡನೇ ನನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಬೇಕು. ಇದು ನನ್ನ ಕೊನೆಯ ಆಸೆ. ನನ್ನ ಈ ಸಾವಿಗೆ ಕಾರಣಕರ್ತರು ಎಲ್ ಭೀಮಾನಾಯಕ್, ವಿಶೇಷ ಭೂಸ್ವಾಧೀನಾಧಿಕಾರಿ ಬೆಂಗಳೂರು, ಮತ್ತು ಭೀಮಾನಾಯಕ್ ಕಾರು ಚಾಲಕ ಮಹಮ್ಮದ್. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ.
ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ